ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಮಾರ್ನಿಂಗ್ ಎದ್ದು ನಾನಿಲ್ಲಿ ಟೀಗೆ ಇಟ್ಕೊಂಡು ಟೀನ ಮಾಡಿಕೊಂಡು ಕುಡಿದು ಅದಾದಮೇಲೆ ನಾನಿಲ್ಲಿ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅಡುಗೆಗೆ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಗೋರಿಕಾಯಿನ ಮುಂಚೆನೇ ಬಸ್ಸಾರು ಮಾಡೋಣ ಅಂದ್ಬಿಟ್ಟು ಬಿಡಿಸ್ಕೊಂಡು ಇಟ್ಕೊಂಡಿದ್ದೆ. ಏಕೆಂದರೆ ಮಕ್ಕಳು ಇರ್ತಾರಲ್ಲ, ಅದಕ್ಕೋಸ್ಕರ ಅವ್ರ ಹತ್ರ ನಾವು ಬಿಡಿಸೋಕ್ಕಾಗಲ್ಲ, ಅದಕ್ಕೆ ಮುಂಚೆನೇ ಇಟ್ಕೊಂಡಿದ್ದೆ. ನಾನಿಲ್ಲಿ ಸಬ್ಜಾ ಬೀಜನ ನೆನೆಹಾಕಿದ್ದೀನಿ ನಮ್ಮ ಮನೆಯವ್ರಿಗೋಸ್ಕರ. ಅದಾದಮೇಲೆ ನೋಡಿ, ಇಲ್ಲಿ ನಾನು ಬಸ್ಸಾರಿಗೆ ಇಟ್ಕೊಳಕ್ಕೆ ಗೋರಿಕಾಯಿ, ಹೆಸರುಕಾಳು, ತೊಗರಿಬೇಳೆ ಹಾಕಿ ಕೂಗಿಸ್ಕೊತಾ ಇದ್ದೀನಿ ಬಸ್ಸಾರಿಗೆ. ಅದಾದಮೇಲೆ ನಾನಿಲ್ಲಿ ಪಲ್ಯಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಪಲ್ಯಗೆ ಈರುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಎಣ್ಣೆ ಎಲ್ಲ ಹಾಕಿ ಮಾಡ್ಕೊಂಡಿದ್ದೀನಿ. ಈಗ ನಾವು ಹೆಸರುಘಟ್ಟಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೀರಿ. ನೋಡಿರಿ, ಹಂಗೆ ಹೆಸರುಘಟ್ಟಕ್ಕೆ ಹೋಗಿದ್ದು ಏನಕ್ಕೆ ಅಂತ ವೀಡಿಯೋ ಲಾಸ್ಟಲ್ಲಿ ಹೇಳ್ತೀನಿ. ನೋಡಿರಿ, ಇದು ಹೆಸರುಘಟ್ಟ ಕೆರೆ ಮೇಲೆ ಜಾಸ್ತಿ ದಿನ ಆಗಿತ್ತು ಬಂದು. ನಾನು 1 ವರ್ಷ ಆತ ಬಂದಿತ್ತು. ನಾನು ನಮ್ಮೂರಿಗೆ ಬಾಳಂತನಕ್ಕೆ ಹೋದಾಗಿಂದ ನಾನು ಬಂದಿರಲಿಲ್ಲ, ಅದಕ್ಕೆ 1 ವರ್ಷ ಆತ ಬಂದಿತ್ತು. ಬಟ್ ನಾನು ಹೋಗೋಕ್ಕೂ ಮುಂಚೆ ನೀರು ಫುಲ್ಲು ತುಂಬ ಇತ್ತು. ಬಟ್ ಈಗ ಜಾಸ್ತಿ ಒಳಗಡೆ ಹೋಗೈತೆ. ಇಲ್ಲಿ ಕಲ್ಲುಗಂಟ ಕಾಣಿಸ್ತಾ ಇತ್ತು ಮುಂಚೆ ನೀರು, ಇವಾಗ ಜಾಸ್ತಿನೇ ಕೆಳಗಡೆ ಐತೆ. ನೋಡಿರಿ, ಇನ್ನೂ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ದೇವಸ್ಥಾನ ಇದೆ. ಇನ್ನು ಆ ಕಡೆ ಇನ್ನೂ ಸ್ವಲ್ಪ ಆ ಕಡೆ ಎಲ್ಲ ತುಂಬಾ ಚೆನ್ನಾಗೈತೆ. ನಾವು ಹೋಗೋಕ್ಕಾಗಿಲ್ಲ. ನಾವು ಅದನ್ನೆಲ್ಲ ನೋಡಿಕೊಂಡು ಹೊರಡ್ತಾ ಇದ್ದೀರಿ. ಹೆಸರುಘಟ್ಟಕ್ಕೆ ಹೋಗಿದ್ದೆವು ಏನಕ್ಕೆ ಅಂದರೆ ನನ್ನ ಮಗಳಿಗೆ ಓಲೆ ತರೋಣ ಅಂತ. ಅವಳು ಚೆಂದ ಇಟ್ಟು ಒಂದು ಸಲ 3 ಸಲ ಏನೋ ಕಳೆದಾಕಿದ್ಲು. ಅದಕ್ಕೋಸ್ಕರನೇ ಈ ಸಲ ಬೆಳ್ಳಿ ತೊಗೊಂಬರೋಣ ಅಂದ್ಬಿಟ್ಟು ಹೋಗಿ ತೊಗೊಂಬಂದ್ರಿ. ಓಲೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.